ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಯಾರಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ರೆ ಅಥವಾ ಮುಂದೆ ಹಾಕಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ. ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡುವಂತಹ SC/ST ವರ್ಗದವರಿಗೆ ಏನು ಪ್ರೈಸ್ ಮನಿ ಕೊಡ್ತಾ ಇದ್ದಾರೆ, ಈ ಒಂದು ಪ್ರೈಸ್ ಮನಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಹಣ ಬರೋದಿಲ್ಲ. ಆನ್ಲೈನ್ ಮುಖಾಂತರ ನಾವು ಅರ್ಜಿಯನ್ನ ಕರೆದಿದ್ದಾರೆ ಅಂದ್ರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ, ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಬಿಟ್ರೆ ಇಲ್ಲಿ ನಮ್ಗೆ ಹಣ ಸಿಗುತ್ತೆ ಅಂತ ತುಂಬಾ ಜನರು ಅನ್ಕೊಂಡಿರ್ತಾರೆ. ಸೊ ಆ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋವನ್ನ ಮಾಡ್ತಿದೀನಿ. ಇಲ್ಲಿ ನಿಮ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ಬೇಕು ಅಂತ. ಸೊ ಯಾಕೆಂದ್ರೆ ತುಂಬಾ ಜನರು ಈ ಒಂದು ತಪ್ಪನ್ನ ಮಾಡಿ ಅವ್ರಿಗೆ ಹಣ ಬರ್ದೇ ಇರೋ ರೀತಿ ಒಂದು ಮಿಸ್ಟೇಕ್ ಅನ್ನ ಮಾಡ್ಕೊಂಡಿದ್ದಾರೆ. ಏನು ಅಂದ್ರೆ ಇಲ್ಲಿ ಕೇವಲ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದ್ರೆ ಇಲ್ಲಿ ಪ್ರೈಸ್ ಮನಿ ಖಾತೆಗೆ ಬರೋದಿಲ್ಲ, ಅಂದ್ರೆ ಬ್ಯಾಂಕ್ ಖಾತೆಗೆ ಬರೋದಿಲ್ಲ. ಸೊ ಅದು ಯಾವುದೇ ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅಥವಾ ಡಬಲ್ ಡಿಗ್ರಿ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಯಾವ್ದು ಕೋರ್ಸ್ ಮೇಲೆ ಬೇಕಾದ್ರೂ ನೀವು ಅಪ್ಲೈ ಮಾಡ್ಬೋದು ಅಥವಾ ಮಾಡಿರ್ಬೋದು. ನೀವು ಈ ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಹಣ ಬರೋದಿಲ್ಲ, ರಿಜೆಕ್ಟ್ ಆಗುತ್ತೆ. ಸೊ ಸಾಕಷ್ಟು ಜನರಿಗೆ ಈ ರೀತಿಯಾಗಿ ಆಗಿದೆ. ಸೊ ಹಾಗಾಗಿ ನಿಮ್ಗೆ ಒಂದು ಸ್ಪಷ್ಟತೆಯನ್ನ, ಒಂದು ಕ್ಲಾರಿಟಿಯನ್ನ ಕೊಡ್ಬೇಕು. ಸೊ ಈ ಒಂದು ವಿಷಯ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಪ್ರೈಸ್ ಮನಿಗೆ ಸೊ ನೀವು ಕೆಲವೊಂದಿಷ್ಟು ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ಏನು ಸ್ಟೆಪ್ಸ್ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೇನೆ ಈ ವಿಡಿಯೋ ಅಥವಾ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಅನ್ನು ಕೊಡೋದ್ರ ಮುಖಾಂತರ ಸಪೋರ್ಟ್ ಮಾಡುವುದು ಸ್ನೇಹಿತರೆ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಸೊ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಂದ್ರೆ ಪ್ರೈಸ್ ಮನಿ 2024ಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. 3 ಇಯರ್ಸ್ ಪಾಲಿಟೆಕ್ನಿಕ್, ಹಾಗೇನೆ ಸೆಕೆಂಡ್ PUC ಮತ್ತೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿರುವಂತರಿಗೆ 20,000, ಡಿಗ್ರಿ ಮಾಡಿರುವಂತರಿಗೆ 25,000, ಹಾಗೇನೆ ಎನಿ ಪೋಸ್ಟ್ ಗ್ರಾಜುಯೇಟ್ 30,000, ಮತ್ತೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ವೆಟರ್ನರಿ ಮೆಡಿಸಿನ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿರುವಂತವ್ರಿಗೆ 35,000 ರೂಪಾಯಿ ಪ್ರೈಸ್ ಮನಿ ಸಿಗ್ತದೆ 2024ರಲ್ಲಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋಸ್ ಅನ್ನ ಸೊ ನಿಮ್ಗೆ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದೀನಿ. ಸೊ ನೀವೇನಾದ್ರೂ ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ, ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂತಂದ್ರೆ ಆ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಆ ವಿಡಿಯೋದಲ್ಲಿ ಎಲಿಜಿಬಿಲಿಟಿ ಏನು, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಅಪ್ಲೈ ಮಾಡೋದು ಹೇಗೆ, ವೆಬ್ಸೈಟ್ ಲಿಂಕ್ ಇದೆಲ್ಲಾನು ಕೂಡ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಆ ಒಂದು ವಿಡಿಯೋವನ್ನ ನೋಡ್ಬೋದು. ಸೊ ಅದಾದ್ಮೇಲೆ ನೀವು ಯಾರಾದ್ರೂ ಆನ್ಲೈನ್ ಮುಖಾಂತರ ಪ್ರೈಸ್ ಮನಿಗೆ ಅರ್ಜಿಯನ್ನ ಸಲ್ಲಿಸಿದಿರಾ ಅಂತಂದ್ರೆ, ಅಥವಾ ಇನ್ನು ಮುಂದೆ ನಾನು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡವ್ರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ. ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನಿಮ್ಗೆ ಕೆಲವೊಂದಿಷ್ಟು ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಸರ್ಕಾರದಿಂದ ಹಣ ಜಮೆ ಆಗುತ್ತೆ, ಇಲ್ಲಾಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದಿಲ್ಲ. ಹಾಗಾದ್ರೆ ಪ್ರೈಸ್ ಮನಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದ ಮೇಲೆ ಏನೆಲ್ಲ ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ಇಲ್ಲಿ ಒಂದು PPT ಕೂಡ ರೆಡಿ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಸ್ಟೆಪ್ 1 ಅಲ್ಲಿ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಆ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದ ನಂತರ ಒಂದು ಅಕ್ನಾಲೆಜ್ಮೆಂಟ್ ಅಂತ ಬರುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರೋರಿಗೆ ಅದು ಗೊತ್ತಿರುತ್ತೆ. ಸೊ ನೀವೇನಾದ್ರೂ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂತಂದ್ರೆ, ಅಂದ್ರೆ ಅಪ್ಲಿಕೇಶನ್ ಹಾಕಿಲ್ಲ ಪ್ರೈಸ್ ಮನಿಗೆ ಅಂತಂದ್ರೆ, ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಆ ಅಕ್ನಾಲೆಜ್ಮೆಂಟ್ ಅನ್ನ ಮೊದಲನಾಗಿ ಪ್ರಿಂಟ್ ತಗೊಳ್ಳಿ. ಸೊ ಪ್ರಿಂಟ್ ತಗೊಂಡು ಸ್ಟೆಪ್ 2ರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಆ ಒಂದು ಅಕ್ನಾಲೆಜ್ಮೆಂಟ್ ಪ್ಲಸ್ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ರೆಫರ್ ಮಾಡಿದ್ರಲ್ಲ, ಅಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮಗೆ ಬೇಕಾಯ್ತು, ಸೊ ಅದು ಮತ್ತೆ ಅಕ್ನಾಲೆಜ್ಮೆಂಟ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತಲ್ಲ, ಅದನ್ನ ನೀವು ಪಿನ್ ಮಾಡ್ಬೇಕು. ಪ್ಲಸ್ ಅದರ ಜೊತೆಯಲ್ಲಿ ನೀವು ಯಾವ ಒಂದು ಕೋರ್ಸ್ ಮೇಲೆ ಅಪ್ಲೈ ಮಾಡಿದಿರಾ, ಸೆಕೆಂಡ್ PUC ನ, ಡಿಗ್ರಿನ, PG ನ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್, ಅಂಡರ್ ಗ್ರಾಜುಯೇಟ್, ಯಾವ ಒಂದು ಕೋರ್ಸ್ ಮೇಲೆ ಅಪ್ಲೈ ಮಾಡಿದ್ದೀರಾ, ಸೊ ಆ ಒಂದು ಕೋರ್ಸ್ ಅನ್ನ ಯಾವ ಒಂದು ಕಾಲೇಜಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರಿ, ಇವಾಗ ಸೆಕೆಂಡ್ PUC ನ ಯಾವ ಒಂದು ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದಿರಾ, ಅದ್ರ ಮೇಲೆ ನೀವು ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಹಾಕಿದಿರಾ, ಆ ಒಂದು ಕಾಲೇಜಲ್ಲಿ ಹೋಗ್ಬಿಟ್ಟು ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳಿಗೂ ಕೂಡ, ಅಂದ್ರೆ ಅಕ್ನಾಲೆಜ್ಮೆಂಟ್ ಪ್ಲಸ್ ಡಾಕ್ಯುಮೆಂಟ್ಸ್ ಎಲ್ಲಾ ಒಂದು ಪೇಜಸ್ಗೂ ಕೂಡ ಸೀಲು ಮತ್ತೆ ಸಿಗ್ನೇಚರ್ ಅನ್ನ ಹಾಕ್ಸ್ಬೇಕಾಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಅವರ ಒಂದು ಸಿಗ್ನೇಚರ್ ಹಾಗೇನೆ ಕಾಲೇಜಿನ ಒಂದು ಸೀಲ್ ಅನ್ನ ಹಾಕ್ಸ್ಬೇಕಾಗುತ್ತೆ ಎಲ್ಲಾ ಪೇಜ್ಗೂ ಕೂಡ. ಸೊ ನೆಕ್ಸ್ಟ್ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ, ಅಂದ್ರೆ ಅಕ್ನಾಲೆಜ್ಮೆಂಟ್ ಪ್ಲಸ್ ಡಾಕ್ಯುಮೆಂಟ್ಸ್ ಏನು ಒಂದು ಪಿನ್ ಮಾಡಿರ್ತೀರಾ, ಎಲ್ಲಾ ಪೇಜಸ್ಗೂ ಒಂದು ಸೀಲು ಮತ್ತೆ ಸಿಗ್ನೇಚರ್ ನ ಹಾಕ್ತಿರ್ತೀರಾ ನಿಮ್ಮ ಒಂದು ಕಾಲೇಜಲ್ಲಿ, ಅದನ್ನ ಹೋಗಿ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಅನ್ನ ಮಾಡ್ಬೇಕು ಆಫ್ಲೈನ್ ಅಲ್ಲಿ. ಇವಾಗ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದಿರಾ, ಅದು ಕೂಡ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿರುತ್ತೆ.
ಸೊ ಇದು ನೀವು ಎರಡನೇ ಸ್ಟೆಪ್ ಇನ್ನೊಂದು ಏನು ಅಂತಂದ್ರೆ, ನೀವು ಆಫ್ಲೈನ್ ಅಲ್ಲೂ ಕೂಡ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕು. ಅಕ್ನಾಲಜ್ಮೆಂಟ್ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಅಕ್ನಾಲಜ್ಮೆಂಟ್ ಏನಿರುತ್ತೆ, ಅಕ್ನಾಲಜ್ಮೆಂಟ್ ಪ್ಲಸ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತೀನಿ ನಿಮ್ಗೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೊಂಡು ಹೋಗಿ ಪ್ರಿಂಟ್ಔಟ್ ತಗೊಂಡು ಸೊ ನೀವು ಅಲ್ಲಿ ಹೋಗಿ ಸಬ್ಮಿಟ್ ಅನ್ನ ಮಾಡ್ಬೇಕು. ಎಲ್ಲಿ ಅಂತಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ನಿಮ್ಮ ಅದು ಜಿಲ್ಲಾ ವೈಸ್ ಇರುತ್ತೆ ಮತ್ತೆ ತಾಲೂಕು ವೈಸ್ ಇರುತ್ತೆ. ನಿಮ್ಮ ಹತ್ತಿರದಲ್ಲಿ ಅಥವಾ ನಿಮ್ಗೆ ಸಂಬಂಧಪಡುವಂತ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲಿದೆ, ಸಮಾಜ ಕಲ್ಯಾಣ ಇಲಾಖೆ ಎಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕು. ಸೊ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದ ನಂತರ ಅಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರುವಂತ ಡಾಕ್ಯುಮೆಂಟ್ಸ್ ಅನ್ನು ಕೂಡ ತಗೊಂತಾರೆ, ಮತ್ತೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ತಗೊಳ್ತಾರೆ. ಎರಡನ್ನೂ ಕೂಡ ವೆರಿಫೈ ಮಾಡ್ತಾರೆ. ಎರಡೂ ಕೂಡ ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಅನ್ನ ಅಂದ್ರೆ ಅಪ್ರೂವ್ಡ್ ಮಾಡ್ತಾರೆ, ಅಂದ್ರೆ ಸ್ಯಾಂಕ್ಷನ್ ಮಾಡ್ತಾರೆ, ಅಂದ್ರೆ ಅಪ್ರೂವ್ಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದು ನೀವು ಕಂಪಲ್ಸರಿಯಾಗಿ ಮಾಡ್ಲೇಬೇಕು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬಿಟ್ರೆ ಇದು ಡೈರೆಕ್ಟ್ ಆಗಿ ಅಕೌಂಟ್ಗೆ ಬರೋದಿಲ್ಲ. ಸೊ ಆಫ್ಲೈನ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಪ್ರೈಸ್ ಮನಿ ಸಿಗೋದಿಲ್ಲ. ಸೊ ಓಕೆನಾ, ಆಫ್ಲೈನ್ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡ್ಲೇಬೇಕು. ಸೊ ಸಿಂಪಲ್ ಆಗಿ ಇನ್ನೊಂದ್ಸರಿ ಹೇಳ್ತೀನಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಅಕ್ನಾಲಜ್ಮೆಂಟ್ ಪ್ರಿಂಟ್ ತಗೊಳ್ಳಿ. ಸೊ ಪ್ರಿಂಟ್ ತಗೊಂಡು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್, ಯಾವ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀನಿ, ಡಾಕ್ಯುಮೆಂಟ್ಸ್ ಪ್ಲಸ್ ಅಕ್ನಾಲಜ್ಮೆಂಟ್ ಎರಡನ್ನೂ ಕೂಡ ಜೆರಾಕ್ಸ್ ತಗೊಳ್ಳಿ. ಎರಡು ಕೂಡ ಜೆರಾಕ್ಸ್ ತಗೊಂಡು ಅದನ್ನ ನೀವು ಯಾವ ಕೋರ್ಸ್ ಮೇಲೆ ಅಪ್ಲೈ ಮಾಡಿರ್ತೀರಾ ಆ ಒಂದು ಕಾಲೇಜಿನ ಸೀಲು ಮತ್ತೆ ಸಿಗ್ನೇಚರ್ ನ ಹಾಕ್ಸ್ಕೊಳ್ಳಿ. ಎಲ್ಲಾ ಪೇಜಸ್ಗೂ ಕೂಡ ಹಾಕ್ಸ್ಕೊಳ್ಳಿ. ಅದಾದ್ಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅದನ್ನ ಸಬ್ಮಿಟ್ ಮಾಡಿ. ಇದಿಷ್ಟು ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಹಣ ಬರುವಂತದ್ದು. ಹಾಗಾದ್ರೆ ಡಾಕ್ಯುಮೆಂಟ್ಸ್ ಗಳು ಏನೇನು, ಡಾಕ್ಯುಮೆಂಟ್ಸ್ ಗಳ ಜೆರಾಕ್ಸ್ ಅನ್ನು ಯಾವ್ದಾವ್ದು ಕೊಡಬೇಕು ಅಂತ ನೋಡ್ತಂದ್ರೆ ನೋಡ್ತಿರ್ಬೋದು ಅಕ್ನಾಲಜ್ಮೆಂಟ್. ಸೊ ಇದು ಒಂದು ಜೆರಾಕ್ಸ್. ಸೊ ಒರಿಜಿನಲ್ ಕೂಡ ಕೊಡಬಹುದು, ಅಥವಾ ನೀವು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ, ಅದು ನಿಮ್ಗೆ ರೆಫರ್ಗೆ ಬೇಕಾಗುತ್ತೆ. ಸೊ ಓಕೆನಾ, ಅಕ್ನಾಲಜ್ಮೆಂಟ್ ಒರಿಜಿನಲ್ ಕೊಡಿ, ನಿಮ್ಮ ಹತ್ರ ಒಂದು ಜೆರಾಕ್ಸ್ ಇಟ್ಕೊಳ್ಳಿ. ಸೊ ಓಕೆನಾ, ಅಕ್ನಾಲಜ್ಮೆಂಟ್ ಮಾರ್ಕ್ಸ್ ಕಾರ್ಡ್ ಅಂದ್ರೆ ನೀವು ಸೆಕೆಂಡ್ ಪಿ ಸಿ ಮೇಲೆ ಅಪ್ಲೈ ಮಾಡಿದ್ರೆ ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮೇಲೆ ಅಪ್ಲೈ ಮಾಡಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡು. ಸೊ ಮಾರ್ಕ್ಸ್ ಕಾರ್ಡು ನೀವೇನೋ ಡಿಗ್ರಿ ಮೇಲೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಸೆಕೆಂಡ್ ಪಿ ಸಿ ಮತ್ತೆ 10th ಮಾರ್ಕ್ಸ್ ಕಾರ್ಡ್ ಈ ಮೂರು ಕೂಡ ಸಬ್ಮಿಟ್ ಮಾಡಬೇಕು. ಮತ್ತೆ ಎಲ್ಲಾ ಸೆಮ್ಮಿನ ಒಂದು ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಜೆರಾಕ್ಸ್. ಸೊ ನೆಕ್ಸ್ಟ್ ನೀವೇನಾದ್ರೂ ಸೆಕೆಂಡ್ ಪಿ ಸಿ ಮೇಲೆ ಅಪ್ಲೈ ಮಾಡಿದೀರ ಅಂತಂದ್ರೆ ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡ್ ಪ್ಲಸ್ 10th ಮಾರ್ಕ್ಸ್ ಕಾರ್ಡ್ ಎರಡು ಜೆರಾಕ್ಸ್ ಅನ್ನ ಕೊಡ್ಬೇಕು. ಅಥವಾ ಅಂಡರ್ ಗ್ರಾಜುಯೇಟ್ ಅಂದ್ರೆ BCom BA ಈ ರೀತಿ ಕೋರ್ಸ್ ಮೇಲೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಪ್ಲಸ್ ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡ್ ಪ್ಲಸ್ 10th ಮಾರ್ಕ್ಸ್ ಕಾರ್ಡ್ ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ಅಂದ್ರೆ ಜೆರಾಕ್ಸ್ ಅನ್ನು ಸಬ್ಮಿಟ್ ಮಾಡಬೇಕು ಆಫ್ಲೈನ್ ಅಲ್ಲಿ ಸಬ್ಮಿಟ್ ಮಾಡುವಾಗ. ನೆಕ್ಸ್ಟ್ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸ್, ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಜೆರಾಕ್ಸ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಥವಾ ನೀವೇನಾದ್ರೂ ಇದು ಬಿಟ್ಟು ನೀವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಅಂದ್ರೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ರೆಫರ್ ಮಾಡಿದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಮತ್ತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದಾವೆ, ಇದನ್ನ ನೀವು ಅಬ್ಸರ್ವ್ ಮಾಡ್ಲೇಬೇಕು. ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಿರ್ಬೋದು, ಕಡ್ಡಾಯವಾಗಿ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರಬೇಕು. ಅಂದ್ರೆ ಸ್ಟೂಡೆಂಟ್ಸಿನ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಸೊ ಓಕೆನಾ, ಇದು ಮೊದಲನೇದಾಗಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ವಿದ್ಯಾರ್ಥಿಯ ಹೆಸರಿನಲ್ಲಿ ಇರಬೇಕು. ಅಂದ್ರೆ ನೀವು ಏನು ಪ್ರೈಸ್ ಮನಿಗೆ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸುವಂತ ಸಂದರ್ಭದಲ್ಲಿ ಆ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದು ಪೋಷಕರದು ಅಥವಾ ತಂದೆ ತಾಯಿದು ಕೊಡೋ ಹಾಗಿಲ್ಲ, ಅಥವಾ ಅಣ್ಣ ತಂಗಿದು ಕೊಡೋ ಹಾಗಿಲ್ಲ. ಸೊ ನೀವು ಸ್ಟೂಡೆಂಟ್ಸ್ ಆಗಿರ್ಬೇಕು. ಸೊ ಇಲ್ಲ ಅಂತಂದ್ರೆ ಒಂದು ಅಕೌಂಟ್ ಅನ್ನ ಮಾಡಿಸ್ಕೊಂಡು ಆಮೇಲೆ ಅಪ್ಲೈ ಮಾಡಿ, ಲಾಸ್ಟ್ ಡೇಟ್ ಇನ್ನು ಮೆನ್ಷನ್ ಮಾಡಿಲ್ಲ. ಸೊ ಓಕೆನಾ, ಬ್ಯಾಂಕ್ ಅಕೌಂಟ್ ವಿದ್ಯಾರ್ಥಿ ಹೆಸರಿನಲ್ಲಿ ಇರಬೇಕು. ಅಂದ್ರೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ, ಯಾವ ಒಂದು ಕೋರ್ಸ್ ಮೇಲೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ವಿದ್ಯಾರ್ಥಿ ಅವರ ಒಂದು ಹೆಸರಿನಲ್ಲೇ ಬ್ಯಾಂಕ್ ಅಕೌಂಟ್ ಇರಬೇಕು. ಬೇರೆ ಹೆಸರಿನಲ್ಲಿರುವಂತಹ ಬ್ಯಾಂಕ್ ಅಕೌಂಟ್ ಅನ್ನ ಕೊಡೋ ಹಾಗಿಲ್ಲ. ಸೊ ಇದರಿಂದ ಕೂಡ ರಿಜೆಕ್ಟ್ ಆಗುತ್ತೆ. ಸೊ ಓಕೆನಾ, ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ನೇಮ್ ಮತ್ತೆ ಆಧಾರ್ ಕಾರ್ಡ್ ನೇಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನೇಮ್ ಈ ಮೂರು ಸರ್ಟಿಫಿಕೇಟ್ ಅಲ್ಲೂ ಕೂಡ ಅಂದ್ರೆ ಈ ಮೂರು ಡಾಕ್ಯುಮೆಂಟ್ಸ್ ಗಳಲ್ಲೂ ಕೂಡ ಒಂದೇ ರೀತಿಯಾದಂತ ಹೆಸರು ಇರಬೇಕು. ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು, ಅಥವಾ ಒಂದರಲ್ಲಿ ರಾಮ ಅಂತ ಇದೆ ಇನ್ನೊಂದ್ರಲ್ಲಿ ರಾಮ್ ಅಂತ ಇರಬಾರ್ದು, ಇನ್ನೊಂದ್ರಲ್ಲಿ ಈಶ್ವರ್ ಅಂತ ಇದೆ ಇನ್ನೊಂದ್ರಲ್ಲಿ ಈಶ್ವರ ಅಂತ ಇದೆ. ಸೊ ಈ ರೀತಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ಈ ರೀತಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂತಂದ್ರೆ ಕೆಲವೊಂದ್ಸರಿ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ, ಅಂದ್ರೆ ಅಪ್ರೂವ್ಡ್ ಆಗದೆ ಇರುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಏನಾದ್ರೂ ಆ ರೀತಿಯಾಗಿ ಏನಾದ್ರು ಮಿಸ್ಟೇಕ್ ಇಲ್ಲ ಅಂತಂದ್ರೆ ಅದನ್ನ ತಿದ್ದುಪಡಿ ಮಾಡಿಸ್ಕೊಂಡು ಅಥವಾ ಕರೆಕ್ಷನ್ ಮಾಡಿಸ್ಕೊಂಡು ಆಮೇಲೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಓಕೆನಾ, ನೆಕ್ಸ್ಟ್ ಅಪ್ಲೋಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಆಗಿರ್ಬೇಕು. ಅಂದ್ರೆ ಇವಾಗ ಟೆಂಪ್ರವರಿಗೆ ಅಂತ ಕಾಲೇಜ್ಗಳಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಅಂದ್ರೆ ಕೈಯಲ್ಲಿ ಬರೆದ್ಬಿಟ್ಟು ಕೊಡ್ತಾರೆ. ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡೋ ಹಾಗಿಲ್ಲ. ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನ್ ಬೋರ್ಡ್ ಇಂದ ಬರುತ್ತಲ್ಲ,
ಸೊ ಆ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಮಾತ್ರ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಅದನ್ನು ಮಾತ್ರ ಅಪ್ಲೋಡ್ ಮಾಡಬೇಕು. ಹಾಗೇನೆ ಆಫ್ಲೈನ್ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ತಿರಲ್ಲ, ಸೊ ಅಲ್ಲೂ ಕೂಡ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಸಬ್ಮಿಟ್ ಮಾಡಬೇಕು. ಇವಾಗ ಹೇಳಿದೀನಿ ಯಾವ ರೀತಿ ಮಾರ್ಕ್ಸ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದೀನಿ, ಅದನ್ನ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಸೊ ನೆಕ್ಸ್ಟ್ 2024ರಲ್ಲಿ ಪಾಸ್ ಔಟ್ ಆಗುವಂತವ್ರಿಗೆ ಮಾತ್ರ ಈ ವರ್ಷದಲ್ಲಿ ಸಿಗುತ್ತೆ. ಅಂದ್ರೆ 2024ರಲ್ಲಿ ಡಿಗ್ರಿ, ಸೆಕೆಂಡ್ ಪಿ ಸಿ ಅಥವಾ ಯಾವುದೇ ಕೋರ್ಸ್ ಮೇಲೆ ಪೋಸ್ಟ್ ಮೆಟ್ರಿಕ್ ಕೋರ್ಸ್ ಮೇಲೆ ಅಂದ್ರೆ ಪೋಸ್ಟ್ ಮೆಟ್ರಿಕ್ ಕೋರ್ಸ್ ಮೇಲೆ ಅರ್ಜಿ ಸಲ್ಲಿಸಿರುವಂತಹ ಪ್ರೈಸ್ ಮನಿಗೆ ಮಾತ್ರ ಈ ವರ್ಷ ಸಿಗುತ್ತೆ. ನಾನು 2023ರಲ್ಲಿ ಪಾಸ್ ಆಗಿದ್ದೀನಿ ನಮಗೆ ಸಿಗುತ್ತಾ, ಅಥವಾ 2023ರಲ್ಲಿ ನಂದು ಕಂಪ್ಲೀಟ್ ಆಯ್ತು, ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ ಬ್ಯಾಕ್ ಇತ್ತು, ನಾನು 2024ರಲ್ಲಿ ಕಂಪ್ಲೀಟ್ ಮಾಡಿದೀನಿ ನಮ್ಗೆ ಸಿಗುತ್ತಾ? ಆ ರೀತಿಯಾಗಿ ಸಿಗೋದಿಲ್ಲ. 2024ರಲ್ಲಿ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಅಂದ್ರೆ ಫಸ್ಟ್ ಕ್ಲಾಸ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸೊ ಪಾಸ್ ಆಗಿರುವಂತವ್ರಿಗೆ ಮಾತ್ರ ಈ ವರ್ಷದಲ್ಲಿ ಸಿಗುತ್ತೆ. ಸೊ 2023ರಲ್ಲಿ ನಾನು ಪಾಸ್ ಆಗಿದ್ದೀನಿ ನಮ್ಗೆ ಸಿಗುತ್ತಾ ಅಂದ್ರೆ ಇಲ್ಲ, 2023ರಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಈ ವರ್ಷದಲ್ಲಿ ಪಾಸ್ ಆಗಿರುವಂತವ್ರಿಗೆ ಮಾತ್ರ 2024ರಲ್ಲಿ ಪ್ರೈಸ್ ಮನಿ ಸಿಗುತ್ತೆ. ಸೊ ಓಕೆನಾ, ಇದು ನಿಮ್ಗೆ ಕ್ಲಾರಿಟಿ ಇಲ್ಲಿ. ನೆಕ್ಸ್ಟ್, ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಅಥವಾ ನೀವೇನಾದ್ರೂ ಇನ್ ಮುಂದೆ ನಾನು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ, SC/ST ನಾವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ ಅಂತಂದ್ರೆ, ಅಪ್ಲಿಕೇಶನ್ ಹಾಕಿದ ನಂತರ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾ ಇರಿ. ಸೊ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಅಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ನೀವು ಬೇಕು ಅಂದ್ರೆ ಹೇಳಿ ಅದನ್ನ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸ್ಟೇಟಸ್ ಅನ್ನ ಏನಕ್ಕೆ ಚೆಕ್ ಮಾಡಬೇಕು ಅಂತಂದ್ರೆ, ಏನಾದ್ರೂ ರಿಜೆಕ್ಟ್ ಅಥವಾ ಅಪ್ರೂವ್ಡ್ ಆಗಿಲ್ಲ ಅಂದ್ರೆ ಅವಾಗ ನೀವು ಅದನ್ನ ಕರೆಕ್ಷನ್ ಮಾಡಬಹುದು. ಸೊ ಎಕ್ಸಾಂಪಲ್ಗೆ ಇವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಬ್ಯಾಂಕ್ ಸೀಡಿಂಗ್ ಆಗಿಲ್ಲ, ಅಪ್ಲಿಕೇಶನ್ ಹಾಕಿದ ಮೇಲೆ ಅಲ್ಲಿ ಬ್ಯಾಂಕ್ ನಾಟ್ ಸೀಡೆಡ್ ಅಂತ ಬಂದ್ರೆ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಹಾಗೇನೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಿಲ್ಲ, ಅಂದ್ರೆ ಆಧಾರ್ ಲಿಂಕ್ ಆಗಿರೋದಿಲ್ಲ. ಸೊ ಅದನ್ನ ನೀವು ಸರಿ ಮಾಡಿಸ್ಕೊಂಡ ನಂತರ ನಿಮ್ಗೆ ಅಮೌಂಟ್ ಬರುತ್ತೆ. ಸೊ ಓಕೆನಾ, ಸೊ ಈ ರೀತಿಯಾಗಿ ಏನೇ ಒಂದು ಮಿಸ್ಟೇಕ್ ಇದ್ರೂ ಕೂಡ ಆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಅದನ್ನ ಫೈಂಡ್ ಔಟ್ ಮಾಡಿ ನೀವು ಅದನ್ನ ಕರೆಕ್ಷನ್ ಮಾಡ್ಬೋದು, ಅಂದ್ರೆ ತಿದ್ದುಪಡಿ ಮಾಡ್ಬೋದು. ನೀವು ಸ್ಟೇಟಸ್ ಅನ್ನೇ ಚೆಕ್ ಮಾಡ್ಕೊಂಡಿಲ್ಲ, ನಮ್ಗೆ ಹಣನೇ ಬಂದಿಲ್ಲ ಅಂತಂದ್ರೆ ಅದೇನೋ ಮಿಸ್ಟೇಕ್ ಆಗಿರುತ್ತೆ, ಅದನ್ನ ಕಂಡುಹಿಡಿಯೋದಕ್ಕೋಸ್ಕರನೇ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕು. ಸೊ ಆದ್ರಿಂದ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಡೈಲಿ ಚೆಕ್ ಮಾಡಿ ಅವರ್ಗೂ ಚೆಕ್ ಮಾಡಿ ಅಂತ ಹೇಳ್ತಿಲ್ಲ, ಒಂದ್ 3 ಡೇಸು, ವಾರದಲ್ಲಿ ಒಂದು 3 ದಿನನೋ ಅಥವಾ ತಿಂಗಳಿಗೆ ಒಂದು 15 ದಿನಕ್ಕೆ ಒಂದ್ಸರಿನೋ ಅಥವಾ ತಿಂಗಳಿಗೆ 2 ಸರಿನೋ ಸೊ ಈ ರೀತಿಯಾಗಿ ಚೆಕ್ ಮಾಡ್ತಾ ಇದ್ರೆ ಏನಾದ್ರು ಮಿಸ್ಟೇಕ್ ಇದ್ರೆ ಅದನ್ನ ಸ್ಟೇಟಸ್ ಮುಖಾಂತರ ಕಂಡುಹಿಡಿದು ಕರೆಕ್ಷನ್ ಮಾಡ್ಕೋಬಹುದು. ಇದಿಷ್ಟು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಯ್ತು. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ, ಹಾಗೇನೆ ಉಪಯುಕ್ತ ಇರುವಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.